ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ತಿಳಿಯೋದಾದರೆ ದಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಕಡೆಯಿಂದ ವೇಕೆನ್ಸಿಯನ್ನು ಕರೆದಿದ್ದಾರೆ. ಜೂನಿಯರ್ ಅಸಿಸ್ಟೆಂಟ್ ಹಾಗೆ ಅಟೆಂಡರ್ ಪೋಸ್ಟ್ಗೆ ಬಂದು ವೇಕೆನ್ಸಿಯನ್ನು ಕರೆದಿದ್ದಾರೆ. ಈ ಅರ್ಜಿ ಹಾಕೋದಕ್ಕೆ ಏನೇನೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕು, ಎಷ್ಟು ಪೋಸ್ಟ್ಗೆ ವೇಕೆನ್ಸಿ ಬಿಟ್ಟಿದ್ದಾರೆ, ಯಾರೆಲ್ಲ ಎಲಿಜಿಬಿಲಿಟಿ ಇರ್ತೀರಾ, ಹಾಗೆ ಫೀಸ್ ಡೀಟೇಲ್ಸು, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಪ್ಲೈ ಮಾಡೋದಕ್ಕೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಬ್ಯಾಂಕ್ ಜಾಬ್ಗೆ ಹುಡುಕ್ತಾ ಇದ್ದೀರಾ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಆರ್ಗನೈಸೇಷನ್ ನೇಮ್ ಬಂದು ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಕಡೆಯಿಂದ ವೇಕೆನ್ಸಿಯನ್ನು ಕರೆದಿದ್ದಾರೆ. ನಂಬರ್ ಆಫ್ ದ ಪೋಸ್ಟ್ ನೋಡೋದಾದರೆ 74 ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಜಾಬ್ ಲೊಕೇಶನ್ ಬಂದು ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರಲ್ಲಿ ಬಂದು ಪೋಸ್ಟ್ ಖಾಲಿ ಬಿಟ್ಟಿರೋದು. ಪೋಸ್ಟ್ ನೇಮ್ ಬಂದು ಜೂನಿಯರ್ ಅಸಿಸ್ಟೆಂಟ್ ಹಾಗೆ ಅಟೆಂಡರ್ ಪೋಸ್ಟ್ಗೆ ಕರೆದಿದ್ದಾರೆ. ಸ್ಯಾಲ್ರಿ ಬಂದು 44,425 ರೂಪಾಯಿಂದ 1,12,900 ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ಸಹ ಹೇಳಿದ್ದಾರೆ. ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಕಡೆಯಿಂದ ಬಂದು ಎಷ್ಟೆಷ್ಟು ಪೋಸ್ಟ್ ಬಿಟ್ಟಿದ್ದಾರೆ ಹಾಗೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ನೋಡೋಣ. ಪೋಸ್ಟ್ ನೇಮ್ ಬಂದು ಜೂನಿಯರ್ ಅಸಿಸ್ಟೆಂಟ್ಗೆ ಬಿಟ್ಟಿದ್ದಾರೆ. 62 ಪೋಸ್ಟು ಕಾಲ್ಫರ್ಮ್ ಮಾಡಿದ್ದಾರೆ. ಕ್ವಾಲಿಫಿಕೇಷನ್ ಬಂದು ಇಲ್ಲಿ ಯಾವುದೇ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರೋರು ಕೂಡ ನೀವಿಲ್ಲಿ ಅಪ್ಲೈ ಮಾಡ್ಬೋದು. ಹಾಗೆಯೇ ಕಂಪ್ಯೂಟರ್ ನಾಲೆಡ್ಜು ಕೂಡ ನೀವಿಲ್ಲಿ ಹೊಂದಿರಬೇಕಾಗಿರುತ್ತೆ. ಹಾಗೆ ಇಲ್ಲಿ ಕನ್ನಡ ಲ್ಯಾಂಗ್ವೇಜು ಓದೋದಕ್ಕೆ, ಬರೆಯೋದಕ್ಕೆ ಹಾಗೆ ಮಾತಾಡೋದಕ್ಕೆ ಕಂಪಲ್ಸರಿಯಾಗಿ ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಬಂದು ಅಟೆಂಡರ್ ಪೋಸ್ಟ್ಗೆ ಕರೆದಿದ್ದಾರೆ. ಸೊ ಇಲ್ಲಿ ಬಂದು 12 ಪೋಸ್ಟ್ಗೆ ವೇಕೆನ್ಸಿ ಕರೆದಿದ್ದಾರೆ. ಕ್ವಾಲಿಫಿಕೇಷನ್ ಬಂದು 10th ಪಾಸ್ ಆಗಿದ್ದರೆ ಸಾಕು. ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಬಂದು ಸ್ಯಾಲರಿ ಡೀಟೇಲ್ಸ್ ನೋಡೋದಾದರೆ ಜೂನಿಯರ್ ಅಸಿಸ್ಟೆಂಟ್ಗೆ ಬಂದು 61,300ರಿಂದ 1,12,900 ರೂಪಾಯಿ ಗಂಟ ಹೇಳಿದ್ದಾರೆ. ಅಟೆಂಡರ್ಗೆ ಬಂದು 44,425 ರೂಪಾಯಿಂದ 83,700 ರೂಪಾಯಿ ಗಂಟ ಸ್ಯಾಲ್ರಿ ಹೇಳಿದ್ದಾರೆ. ಇನ್ನು ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಬಂದು ಏಜ್ ಲಿಮಿಟ್ ನೋಡೋದಾದರೆ ಇಲ್ಲಿ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 35 ವರ್ಷದ ಒಳಗಡೆ ಇರೋರು ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ಸು ಕೂಡ ಹೇಳಿದ್ದಾರೆ. ಎಲ್ಲ ಕ್ಯಾಂಡಿಡೇಟ್ಸ್ಗೂ ಅಂದರೆ SC ST ಹಾಗೆ ಕೆಟಗರಿ 1 ಕ್ಯಾಂಡಿಡೇಟ್ಸು ಅವ್ರಿಗೆಲ್ಲ ಇಲ್ಲಿ 40 ವರ್ಷದ ಗಂಟ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ OBC ಕೆಟಗರಿ ಹಾಗೆ ಜನರಲ್ ಕೆಟಗರಿ ಹಾಗೆ ಅದರ್ ಕ್ಯಾಂಡಿಡೇಟ್ಸ್ಗೆಲ್ಲನೂ ಕೂಡ ಇಲ್ಲಿ 35 ವರ್ಷ ಹೇಳಿದ್ದಾರೆ. ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಬಂದು ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ನ ನೋಡೋದಾದರೆ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ ಬಂದು SC ST ಕೆಟಗರಿ 1 ಕ್ಯಾಂಡಿಡೇಟ್ಸು ಹಾಗೆ ಎಕ್ಸ್ ಸರ್ವಿಸ್ ಮೆನ್ನು ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ 750 ರೂಪಾಯಿ ಹೇಳಿದ್ದಾರೆ. ಬೇರೆ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಕೂಡ ಇಲ್ಲಿ 1,000 ರೂಪಾಯಿ ಹೇಳಿದ್ದಾರೆ. ಅಟೆಂಡರ್ ಪೋಸ್ಟ್ಗೆ ಬಂದು SC ST ಕೆಟಗರಿ 1 ಕ್ಯಾಂಡಿಡೇಟ್ಸು ಹಾಗೆ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸು ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆಲ್ಲ 600 ರೂಪಾಯಿ ಹೇಳಿದ್ದಾರೆ. ಇನ್ನು ಅದರ್ ಕ್ಯಾಂಡಿಡೇಟ್ಸ್ಗೆ ಬಂದು 800 ರೂಪಾಯಿ ಹೇಳಿದ್ದಾರೆ ಫೀಸ್ನ. ಇಲ್ಲಿ ಪೇಮೆಂಟ್ ಮೋಡ್ ಬಂದು ನೀವು ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗತ್ತೆ. ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಬಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ನಿಮ್ಮದು ರೈಟಿಂಗ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಇಲ್ಲಿ ಇಂಟರ್ವ್ಯೂ ಸಹ ಇರುತ್ತೆ. ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಬಂದು ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ ನಿಮ್ಮದು Gmail ID, ಮೊಬೈಲ್ ನಂಬರ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡ್, ಸಿಗ್ನೇಚರ್ ಜೊತೆಗೆ 10th ಮಾರ್ಕ್ಸ್ ಕಾರ್ಡ್ಸ್. ನೀವೇನಾದರೂ ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಾ ಇದ್ದರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಸಹ ಬೇಕಾಗುತ್ತೆ. ಜೊತೆಗೆ ಇಲ್ಲಿ SC ST ಆಗಿದ್ದರೆ ಕ್ಯಾಸ್ಟ್ ಸರ್ಟಿಫಿಕೇಟು ಸಹ ಕಂಪಲ್ಸರಿಯಾಗಿ ಕೇಳಿದ್ದಾರೆ. ಇನ್ನು ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 20 ಆಗಸ್ಟ್ 2025 ಆಗಿರುತ್ತೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 10 ಸೆಪ್ಟೆಂಬರ್ 2025ಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ. ಹಾಗೆ ಇಲ್ಲಿ ಅಂದರೆ ಅಪ್ಲಿಕೇಶನ್ ಫೀಸ್ ಪೇ ಮಾಡೋ ಡೇಟ್ ಬಂದು 10 ಸೆಪ್ಟೆಂಬರ್ 2025ಕ್ಕೆ ಕೊನೆಗೊಳ್ಳುತ್ತೆ. ಇನ್ನು ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಬಂದು ಇಂಪಾರ್ಟೆಂಟ್ ಲಿಂಕ್ ಅದರಲ್ಲಿ ಅಫಿಷಿಯಲ್ ವೆಬ್ಸೈಟ್ ನೋಡೋದಾದರೆ bccbl.co.inಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು.
ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.